ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಾದ ಈ ಮೂರು ಮಹಾನ್ ದೇವರುಗಳು ಒಂದೇ ಗರ್ಭಗುಡಿಲಿ ದರ್ಶನ ಕೊಡೋಕೆ ಸಾಧ್ಯ ಇದೆಯಾ ಅಂತ ಅಪರೂಪದ ದೇವಾಲಯ ಇರೋದಾದ್ರೂ ಇಲ್ಲಿ. ಇನ್ನು ತ್ರಿಮೂರ್ತಿಗಳ ದೇವಸ್ಥಾನದಲ್ಲಿ ಆಂಜನೇಯ ಹೇಗೆ ಬಂದ, ಇದರ ಹಿಂದಿರೋ ಇತಿಹಾಸ ಏನು? ನಾನಿವತ್ತು ಹೇಳಕ್ ಹೊರಟಿರೋದು ಅಪರೂಪ, ಅಸಾಮಾನ್ಯ, ಅಸಾಧಾರಣ ಕ್ಷೇತ್ರದ ಬಗ್ಗೆ. ಶುಚೀಂದ್ರಂ ಟೆಂಪಲ್, ಕನ್ಯಾಕುಮಾರಿ. ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲೇ ಇದೊಂದು ವಿಶೇಷವಾದ ದೇವಸ್ಥಾನ. ಆ ವಿಶೇಷತೆಗೆ ಕಾರಣನೇ ಇಲ್ಲಿನ ಶಿವಲಿಂಗ. ಬ್ರಹ್ಮ ವಿಷ್ಣು ಶಿವ ಈ ಮೂರು ದೇವರನ್ನ ಒಟ್ಟಾಗಿ ಒಂದೇ ಶಿವಲಿಂಗದಲ್ಲಿ ಕಾಣೋದು ತುಂಬಾನೇ ಅಪರೂಪ. ಅಂತಹ ದೇವಸ್ಥಾನ ತುಂಬಾನೇ ವಿರಳ ಅಂತ ಹೇಳ್ಬೋದು. ಆದರೆ ಕನ್ಯಾಕುಮಾರಿಯ ಶುಚೀಂದ್ರಂ ಟೆಂಪಲ್ನಲ್ಲಿ ಪೂಜಿಸೋ ಶಿವಲಿಂಗ ಬ್ರಹ್ಮ ವಿಷ್ಣು ಶಿವ ಈ ಮೂರು ದೇವರನ್ನ ಹೊಂದಿದೆ. ಇಲ್ಲಿರೋ ಶಿವಲಿಂಗ ತುಂಬಾನೇ ವಿಶೇಷವಾಗಿರುವಂಥದ್ದು. ಇದರಲ್ಲಿ 3 ವಿಭಾಗ ಇದೆ. ಮೇಲ್ನೇ ವಿಭಾಗದಲ್ಲಿ ಶಿವ, ಮಧ್ಯದಲ್ಲಿ ವಿಷ್ಣು, ನಂತರ ಬ್ರಹ್ಮ. ಹೀಗೆ 3 ದೇವರನ್ನ ಒಂದೇ ಶಿವಲಿಂಗದಲ್ಲಿ ದರ್ಶನ ಪಡಿಬೋದು. ಇದೇ ಕಾರಣಕ್ಕೆ ಈ ದೇವಸ್ಥಾನನ ಸ್ಥಾನು ಮಲಯನ್ ಟೆಂಪಲ್ ಅಂತಲೂ ಕರೆಯಲಾಗುತ್ತೆ. ಸ್ಥಾನು ಅಂದರೆ ಶಿವ, ಮಲಯನ್ ಅಂದರೆ ವಿಷ್ಣು ಮತ್ತು ಬ್ರಹ್ಮ. ಇನ್ನು 3 ದೇವರು ಒಂದೇ ಲಿಂಗದಲ್ಲಿ ಸ್ಥಾಪನೆ ಆಗಿರೋದು ಸ್ಥಾನು ಮಲಯನ್ ದೇವಾಲಯ. ಇದೊಂದೇ ಅಲ್ಲ, ಇನ್ನೂ ಸಾಕಷ್ಟು ಅತ್ಯಪರೂಪಗಳು ಈ ದೇವಾಲಯದಲ್ಲಿದೆ. ಅದನ್ನೆಲ್ಲ ಹೇಳೋಕ್ಕೂ ಮುಂಚೆ ಒಂದು ವಿಚಾರ ಯೋಚನೆ ಮಾಡಿ. ತ್ರಿಮೂರ್ತಿಗಳು ಒಟ್ಟಾಗಿರೋ ಈ ವಿಶೇಷ ಲಿಂಗ ಹೇಗೆ ಸ್ಥಾಪನೆ ಆಯಿತು ಅಂತ. ಯಾವ ದೇವಸ್ಥಾನನೂ ಸುಮ್ಮನೆ ರಚನೆ ಆಗಿರಲ್ಲ. ಎಲ್ಲದರ ಹಿಂದೆನೂ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಇನ್ನು ಸ್ಥಾನು ಮಲಯನ್ ದೇವಾಲಯದ ಹಿನ್ನೆಲೆ ಏನು? ಆ ಶಿವಲಿಂಗ ಹೇಗೆ ಸ್ಥಾಪನೆ ಆಯಿತು? ಒಮ್ಮೆ ಇಂದ್ರದೇವ ಗೌತಮ ಮಹರ್ಷಿಗಳ ಪತ್ನಿಯಾದ ಅಹಲ್ಯೆಯ ಸೌಂದರ್ಯಕ್ಕೆ ಮನಸೋತು ಆಕೆಯನ್ನ ಮೋಹಿಸ್ತಾನೆ. ಈ ವಿಚಾರ ಗೌತಮರಿಗೆ ತಿಳಿದು ಸಿಟ್ಟಿನಿಂದ ದೇವೇಂದ್ರನಿಗೆ ಶಾಪವನ್ನ ನೀಡ್ತಾರೆ. ಇನ್ನು ಶಾಪದ ಪರಿಣಾಮ ದೇವೇಂದ್ರನ ಮೈ ತುಂಬ ಹೆಣ್ಣಿನ ಜನನಾಂಗ ಕಾಣಿಸ್ಕೊಂಡು ಅಸಹ್ಯವಾಗಿ ಕಾಣುತ್ತೆ. ಶಾಪ ವಿಮೋಚನೆಗೆ ಬ್ರಹ್ಮ ವಿಷ್ಣು ಶಿವ ಮೂವರನ್ನ ಒಂದೇ ಜಾಗದಲ್ಲಿ ಪೂಜಿಸಿ ಅವರನ್ನ ಒಲಿಸ್ಕೋಬೇಕಾಗಿರುತ್ತೆ. ಇನ್ನು ದೇವೇಂದ್ರ ಕೂಡಲೇ ಜ್ಞಾನವನ ಅನ್ನೋ ಪ್ರದೇಶಕ್ಕೆ ತೆರಳಿ ತ್ರಿಮೂರ್ತಿಗಳನ್ನ ಒಲಿಸಿಕೊಳ್ಳೋಕೆ ಘೋರ ತಪಸ್ಸನ್ನು ಕೂಡ ಮಾಡ್ತಾನೆ. ದೇವೇಂದ್ರನ ತಪಸ್ಸಿಗೆ ಮೆಚ್ಚಿ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗ್ತಾರೆ ಹಾಗೂ ಆತನಿಗೆ ಕಲಶಾಭಿಷೇಕ ಮಾಡಿ ಶುಚಿಗೊಳಿಸ್ತಾರೆ. ಗೌತಮರ ಶಾಪದಿಂದ ದೇವೇಂದ್ರ ಮುಕ್ತನಾಗ್ತಾನೆ. ಹೀಗೆ ತ್ರಿಮೂರ್ತಿಗಳು ದೇವೇಂದ್ರನನ್ನ ಶುಚಿಗೊಳಿಸಿದ ಜಾಗಕ್ಕೆ ಶುಚೀಂದ್ರಂ ಅನ್ನೋ ಹೆಸರು ಬರುತ್ತೆ. ಇನ್ನು ತ್ರಿಮೂರ್ತಿಗಳ ಆದೇಶದಂತೆ ದೇವೇಂದ್ರ ತ್ರಿಮೂರ್ತಿಗಳನ್ನ ಪ್ರತಿನಿಧಿಸೋ ಮೂರ್ತಿಯೊಂದನ್ನ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಅದಕ್ಕೆ ಪೂಜೆ ಸಲ್ಲಿಸ್ತಾನೆ. ಆವತ್ತು ದೇವೇಂದ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಜ್ಞಾನವನಾನೇ ಇವತ್ತು ಎಲ್ಲರೂ ಭೇಟಿ ನೀಡೋ ಶುಚೀಂದ್ರಂನ ತನುಮಲಯನ್ ಸ್ವಾಮಿ ದೇವಾಲಯ. ಆಗ್ಲೇ ಹೇಳ್ದಾಗೆ ಇಲ್ಲಿಗೆ ಮುಗ್ದಿಲ್ಲ ಇಲ್ಲಿನ ವಿಶೇಷತೆ. ಈ ದೇವಾಲಯದಲ್ಲಿ 22 ಅಡಿ ಎತ್ತರದ ಆಂಜನೇಯನ ಮೂರ್ತಿ ಇದೆ. ಏಕಶಿಲಾ ಮೂರ್ತಿಯಾದ ಈ ವಿಗ್ರಹಕ್ಕೆ ಒಂದು ವಿಶೇಷತೆ ಇದೆ. ಇಲ್ಲಿಗೆ ಬರೋ ಭಕ್ತರು ಹನುಮನ ಬಾಲಕ್ಕೆ ಬೆಣ್ಣೆಯನ್ನು ಸವರಿ ಪೂಜೆ ಮಾಡೋದು ಇಲ್ಲಿನ ವಿಶೇಷತೆ. ಹಿಂದೆ ಲಂಕಾದಹನದ ಸಮಯದಲ್ಲಿ ಹನುಮನ ಬಾಲಕ್ಕೆ ಬೆಂಕಿ ಹತ್ತಿದ್ರಿಂದ ಆತನ ಬಾಲಕ್ಕೆ ಬೆಣ್ಣೆ ಸವರಿ ಪೂಜೆ ಮಾಡಿದ್ರೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನೋದು ಪ್ರತೀತಿ. ಹೀಗೆ ಬಾಲಕ್ಕೆ ಬೆಣ್ಣೆ ಸವರಿ ಪೂಜೆ ಸಲ್ಲಿಸೋ ಹನುಮನ ವಿಗ್ರಹಗಳು ತುಂಬಾನೇ ಅಪರೂಪ. ಅಂತಹ ಅಪರೂಪಗಳಲ್ಲಿ ಇದು ಕೂಡ ಒಂದು. ಇದಿಷ್ಟೇ ಅಲ್ಲ, ಈ ದೇವಾಲಯದ 134 ಅಡಿ ಎತ್ತರದ ಪ್ರಮುಖ ಗೋಪುರದಲ್ಲಿರೋ 1 ಲಕ್ಷ ಕೆತ್ತನೆಗಳು, ಮಹಾ ಸದಾಶಿವ ಅಂತ ಕರೆಯೋ ಈ 1 ಲಕ್ಷ ವಿಗ್ರಹಗಳಲ್ಲಿ ಪ್ರತಿಯೊಂದರಲ್ಲೂ ಕಾಣೋ 25 ತಲೆ, 75 ಕಣ್ಣುಗಳು ಮತ್ತು 50 ಕೈಗಳು ಇಲ್ಲಿನ ವಾಸ್ತುಶಿಲ್ಪದ ವೈಭವವನ್ನ ಎಲ್ಲರಿಗೂ ಸಾರಿ ಹೇಳುತ್ತೆ. ಇದೆಲ್ಲದರೊಂದಿಗೆ ಈ ದೇವಾಲಯದಲ್ಲಿರೋ ಸಂಗೀತ ಹೊರಡಿಸೋ 4 ಕಂಬಗಳು ಕೂಡ ಇಲ್ಲಿನ ವಿಶೇಷತೆಯ ಒಂದು ಭಾಗ ಅಂತಲೇ ಹೇಳ್ಬೋದು. ಹೀಗೆ ಇಲ್ಲಿನ ಪ್ರತಿಯೊಂದು ವಿಷಯನೂ ವಿರಳ, ವಿಶಿಷ್ಟ, ವಿಶೇಷ ಅಂತಲೇ ಬಣ್ಣಿಸ್ಬೋದು. ಇನ್ನು ಇಲ್ಲಿನ ಶಿವಲಿಂಗ ಉದ್ಭವ ಮೂರ್ತಿ ಸಾಕ್ಷಾತ್ ದೇವೇಂದ್ರನೇ ಪೂಜೆ ಮಾಡಿದ ಜಾಗ ಅಂದರೆ ನೀವೇ ಆಲೋಚನೆ ಮಾಡಿ ಎಷ್ಟು ಪುರಾತನವಾಗಿದ್ದು ಈ ಶಿವಲಿಂಗ ಅಂತ. ಇನ್ನು ಈ ದೇವಾಲಯ ಮೊದಲು ನಿರ್ಮಾಣ ಆಗಿದ್ದು 9ನೇ ಶತಮಾನದ ಚೋಳರ ಕಾಲದಲ್ಲಿ. ನಂತರ ಅನೇಕ ಬಾರಿ ಜೀರ್ಣೋದ್ಧಾರ ಕಂಡು 17ನೇ ಶತಮಾನದಲ್ಲಿ ಪುನರ್ ನಿರ್ಮಾಣವಾಯಿತು. ಕನ್ಯಾಕುಮಾರಿಯಿಂದ 13 ಕಿಲೋಮೀಟರ್ ದೂರದಲ್ಲಿರೋ ಶುಚೀಂದ್ರಂನಲ್ಲಿರೋ ಈ ದೇವಾಲಯಕ್ಕೆ ದೇಶ ವಿದೇಶದಿಂದಲೂ ಪ್ರತಿನಿತ್ಯ ಭಕ್ತರು ಆಗಮಿಸ್ತಾರೆ. ಇನ್ನು ನಿಮ್ಮಲ್ಲಿ ಯಾರಾದರೂ ತನುಮಲಯನ್ ದೇವಾಲಯಕ್ಕೆ ಭೇಟಿ ನೀಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಮಗೂ ತಿಳಿಸಿ.